ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಪ್ರಯೋಗ ಪ್ರಕರಣವನ್ನು ಕುರಿತಾಗಿ ನೋಡೋಣ. ದ್ವಿತೀಯ ಪದವಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಪ್ರಯೋಗ ಪ್ರಕರಣ ಈ ಭಾಗವಿದೆ. ದ್ವಿತೀಯ ಪದವಿ ಪೂರ್ವ ಭಾಗದವರೆಗೆ ಈ ಪ್ರಯೋಗ ಪ್ರಕರಣಗಳನ್ನು ನೀವು ಕಲಿತಿದ್ದೀರಿ. ಈ ವರ್ಷ ಒಂದು 5-6 ವಾಕ್ಯಗಳ ಪರೀಕ್ಷಾ ದೃಷ್ಟಿಯಿಂದ ಹೇಳಬೇಕಿದ್ರೆ ಒಂದು 5 ವಾಕ್ಯಗಳನ್ನು ಕೊಟ್ಟಿರ್ತಾರೆ. 3 ವಾಕ್ಯಗಳನ್ನು ಸರಿಪಡಿಸುವಂಥದ್ದು. ಅದರಲ್ಲಿ ಪ್ರಯೋಗ ಪ್ರಕರಣ ಅಂತ ಕೇಳುವಾಗ ಕರ್ತರಿ ಪ್ರಯೋಗದಿಂದ ಕರ್ಮಣಿಗೆ, ಕರ್ಮಣಿ ಪ್ರಯೋಗದಿಂದ ಕರ್ತರಿಗೆ, ಹೀಗೆ 2 ವಾಕ್ಯಗಳನ್ನು ಕೊಟ್ಟಿರ್ತಾರೆ. ಒಂದೊಂದು ವಾಕ್ಯವನ್ನು ಸರಿಯಾಗಿ ಪ್ರಯೋಗಿಸಿದಾಗ 3 ಅಂಕಗಳನ್ನು ಪಡೆಯಲಿಕ್ಕಿದೆ. ಆದ ಕಾರಣ ನಾವಿಂದು ಪ್ರಯೋಗ ಪ್ರಕರಣವನ್ನು ಆರಂಭಿಸೋಣ. ಪ್ರಯೋಗ, ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಭಾವೇ ಪ್ರಯೋಗ ಅಂತ ಪ್ರಯೋಗಗಳು 3 ಪ್ರಕಾರಗಳಾಗಿವೆ. ಮೊದಲನೇದು ಕರ್ತರಿ ಪ್ರಯೋಗ. ಕರ್ತರಿ ಪ್ರಯೋಗ ಎಂದು ಇದಕ್ಕೆ ಹೆಸರು ಕೊಡುವುದಕ್ಕೆ ಕಾರಣ, ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿದ್ದು ಅದೇ ಪ್ರಧಾನವಾಗಿರುತ್ತೆ. ಕರ್ಮಣಿಯಲ್ಲಿ ಕರ್ಮಪದ ಪ್ರಧಾನವಾಗಿದ್ದು ಪ್ರಥಮ ವಿಭಕ್ತಿಯಲ್ಲಿರುತ್ತೆ. ಮೊದಲನೇದಾಗಿ ನೋಡಿ, ಇಲ್ಲಿ ಕರ್ತರಿ ಪ್ರಯೋಗ, ಅದರಲ್ಲಿ ಕರ್ತೃಪದ ಪ್ರಥಮ ವಿಭಕ್ತ್ಯಂತಂ. ಕರ್ತರಿ ಪ್ರಯೋಗದಲ್ಲಿ ಕರ್ಮಪದವು ದ್ವಿತೀಯ ವಿಭಕ್ತ್ಯಂತಂ, ದ್ವಿತೀಯ ವಿಭಕ್ತಿಯಲ್ಲಿರುತ್ತೆ. ಕ್ರಿಯಾಪದವು ಪರಸ್ಮೈಪದಿಯೋ ಆತ್ಮನೇಪದಿಯೋ ಯಾವುದಾದ್ರೂ ಇರ್ಬೋದು. ಆದರೆ ಕರ್ಮಣಿಯಲ್ಲಿ ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿರುತ್ತೆ, ಕರ್ಮಪದ ಪ್ರಥಮ ವಿಭಕ್ತಿಯಲ್ಲಿರುತ್ತೆ, ಕ್ರಿಯಾಪದ ಆತ್ಮನೇಪದಿಯಲ್ಲಿ ಬಂದಿರುತ್ತೆ. ಭಾವೇ ಪ್ರಯೋಗದಲ್ಲಿ ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿರುತ್ತೆ, ಕರ್ಮ ಭಾವೇ ಪ್ರಯೋಗದಲ್ಲಿ ಇರುವುದಿಲ್ಲ, ಕ್ರಿಯಾಪದ ಆತ್ಮನೇಪದಿಯಲ್ಲಿರುತ್ತೆ. ಹೀಗೆ ಪ್ರಯೋಗಗಳು 3 ಪ್ರಕಾರಗಳಾಗಿ ಇರುತ್ತವೆ. ಮೊದಲನೇದರಲ್ಲಿ ಕರ್ತರಿ ಪ್ರಯೋಗ, ಅದರಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಹೇಳ್ತಾ ಹೋಗ್ತೇನೆ, ತಾವು ಕೇಳಿ. ಕ್ರಿಯಾಯಾಃ ಕರ್ತ್ರಾ ಸಹ ಸಂಬಂಧಃ ಭವತಿ. ಕ್ರಿಯೆಯ ಸಂಬಂಧ ಕರ್ತೃವಿನೊಂದಿಗೆ ಇರುತ್ತೆ. ಎರಡನೇದು, ಕರ್ತೃಪದಂ ಪ್ರಥಮ ವಿಭಕ್ತ್ಯಂತಂ ಭವತಿ. ತ್ರಿಷು ವಚನೇಶು, ಅದು ಪ್ರಥಮ ವಿಭಕ್ತಿಯಲ್ಲೇ ಕರ್ತೃಪದ ಇರುವುದನ್ನು ನಾವು ನೋಡ್ತೇವೆ ಕರ್ತರಿ ಪ್ರಯೋಗದಲ್ಲಿ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಪ್ರಧಾನವಾಗಿದ್ದು ಪ್ರಥಮ ವಿಭಕ್ತಿಯಲ್ಲಿ ಇರ್ತಕ್ಕಂಥದ್ದು ಗಮನದಲ್ಲಿ ಇಟ್ಕೊಳ್ಬೇಕು. ಕರ್ಮಪದಂ ದ್ವಿತೀಯ ವಿಭಕ್ತ್ಯಂತಂ ಭವತಿ. ಕರ್ತರಿ ಪ್ರಯೋಗದಲ್ಲಿ ಕರ್ತೃವು ಪ್ರಥಮ ವಿಭಕ್ತಿಯಲ್ಲಿದ್ದು ಕರ್ಮವು ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತೆ. ಕ್ರಿಯಾಪದಂ ಪರಸ್ಮೈಪದಿ ಆತ್ಮನೇಪದಿ ವಾ ಭವತಿ. ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದ ಪರಸ್ಮೈಪದಿಯಲ್ಲೂ ಇರಬಹುದು, ಆತ್ಮನೇಪದಿಯಲ್ಲೂ ಕೂಡ ಇರಬಹುದು. ಕ್ರಿಯಾಪದಂ ಕರ್ತೃಪದ ಅನುಗುಣಂ ಪುರುಷಂ ವಚನಂ ಚ ಲಭತೆ. ಆ ಕ್ರಿಯಾಪದ ಎನ್ನತಕ್ಕಂಥದ್ದು ಕರ್ತೃಪದವನ್ನು ಅನುಸರಿಸಿದ ಪುರುಷ ಮತ್ತು ವಚನವನ್ನು ಹೊಂದುತ್ತದೆ. ಯಥಾ ಛಾತ್ರಃ ಕಥಾಂ ಲಿಖತಿ. ಇಲ್ಲಿ ಛಾತ್ರಃ ವಿದ್ಯಾರ್ಥಿಯು
ಕಥಾಂ ಕಥೆಯನ್ನು, ಲಿಖತಿ ಬರೆಯುತ್ತಾನೆ. ಇದನ್ನು ನಾವು ಕರ್ಮಣಿಗೆ ಪರಿವರ್ತಿಸಿದಾಗ ಛಾತ್ರೇಣ, ಯಾಕೆಂದರೆ ಅಕಾರಾಂತ ಪುಲ್ಲಿಂಗ ಪದ ಪ್ರಥಮ ವಿಭಕ್ತಿಯಲ್ಲಿದೆ. ಛಾತ್ರ ಈ ಪದ ಕರ್ತೃಪದವಾಗಿದೆ. ಕಥಾಂ ಎನ್ನುವುದು ಕರ್ಮ ಪದವಾಗಿದೆ. ಲಿಖತಿ ಎನ್ನುವುದು ಕ್ರಿಯಾಪದವಾಗಿದೆ. ಇದನ್ನು ನಾವು ಕರ್ಮಣಿಗೆ ಪರಿವರ್ತಿಸಿದಾಗ ನೋಡಿ, ಛಾತ್ರ ಕರ್ತೃಪದವು ಕರ್ಮಣಿಯಲ್ಲಿ ತೃತೀಯ ವಿಭಕ್ತಿಯನ್ನು ಹೊಂದುತ್ತೆ. ಈಗ ರಾಮ ರಾಮೌ ರಾಮಾಹ ಪ್ರಥಮ, ರಾಮಂ ರಾಮೌ ರಾಮಾನ್ ದ್ವಿತೀಯ, ರಾಮೇಣ. ಹಾಗೆ ಛಾತ್ರ ಛಾತ್ರೌ ಛಾತ್ರಾಹ, ಛಾತ್ರಂ ಛಾತ್ರೌ ಛಾತ್ರಾನ್, ಛಾತ್ರೇಣ ತೃತೀಯ. ಹಾಗೆ ಕಥಾಂ, ಕಥಾ ಶಬ್ದ, ಕಥಾ ಕಥೆ ಕಥಾಹ, ಕಥಾಂ ದ್ವಿತೀಯ ವಿಭಕ್ತಿ, ಕಥಾಂ ಕಥೆ ಕಥಾಹ, ಕಥಯ, ಛಾತ್ರೇಣ. ನೋಡಿ, ಛಾತ್ರೇಣ. ಈಗ ಇಲ್ಲಿ ನಾವು ಕರ್ಮಣಿಗೆ ಪರಿವರ್ತಿಸುವಾಗ ಕರ್ಮ ಅಲ್ಲಿ ಪ್ರಧಾನವಾಗಿದ್ದು ಕಥಾ ಎನ್ನುವಂತಹ ಪ್ರಥಮ ವಿಭಕ್ತಿಯ ಪದವನ್ನು ನಾವಲ್ಲಿ ಹಾಕಬೇಕು. ಆವಾಗ ಛಾತ್ರೇಣ ಕಥಾ, ಇಲ್ಲಿ ಲಿಖತಿ. ಇಲ್ಲಿ ಕೆಲವೊಂದು ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ನಾವು ಮುಂದೆ ವಿವರವಾಗಿ ಹೇಳ್ತೇವೆ. ಇಲ್ಲಿ ಸಾಮಾನ್ಯವಾಗಿ ನೀವು ತಿಳ್ಕೊಳ್ಬೇಕಿದ್ರೆ ಲಿಖ್ ಎನ್ನುವಂತಹ ಧಾತು, ಅದಕ್ಕೆ ಯತೆ ಪ್ರತ್ಯಯವನ್ನು ನಾವು ಸೇರಿಸಬೇಕು ಅಂತ ಸಾಮಾನ್ಯವಾಗಿ ಇಲ್ಲಿ ಹೇಳ್ತಾ ಇದ್ದೇವೆ. ಆವಾಗ ಏನಾಗುತ್ತೆ, ಛಾತ್ರೇಣ ಕಥಾ ಲಿಖ್ಯತೆ. ಯತೆ ಪ್ರತ್ಯಯ ಅಂತ ಇಲ್ಲಿ ಹೇಳೋದಕ್ಕೆ ಈಗ ಆತ್ಮನೇಪದಿಯಲ್ಲಿ ಲಿಖತಿ ಲಿಖತಃ ಲಿಖಂತಿ, ಲಿಖಸಿ ಲಿಖತಃ ಲಿಖತ, ಲಿಖಾಮಿ ಲಿಖಾವಹ ಲಿಖಾಮಹ, ಲಿಖತೆ ಲಿಖೇತೆ ಲಿಖಂತೆ, ಲಿಖಸೆ ಲಿಖೇಥೆ ಲಿಖದ್ವೆ, ಲಿಖೆ ಲಿಖಾವಹೆ ಲಿಖಾಮಹೆ, ಲಿಖ್ ಯತೆ. ಭವತಿ ಇದ್ರೆ ಭೂ ಯತೆ, ಪಠತಿ ಇದ್ರೆ ಪಠ್ ಯತೆ ಪಠ್ಯತೆ. ಈ ರೀತಿ ಬದಲಾವಣೆಗಳಾಗ್ತವೆ. ಇನ್ನು ಕರ್ಮಣಿ ಪ್ರಯೋಗ. ಕ್ರಿಯಾಯಾಹ ಕರ್ಮಣ ಸಹ ಸಂಬಂಧ ಭವತಿ. ಈ ಹಿಂದೆ ಕ್ರಿಯೆಯ ಸಂಬಂಧ ಕರ್ತೃವಿನ ಜೊತೆಗಿತ್ತು, ಕರ್ಮಣಿಯಲ್ಲಿ ಕರ್ಮದೊಡನೆ ಸಂಬಂಧವಿರುತ್ತೆ. ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ ಭವತಿ. ಕರ್ತರಿ ವಾಕ್ಯದಲ್ಲಿ ಕರ್ತೃಪದ ಪ್ರಥಮ ವಿಭಕ್ತಿಯಲ್ಲಿರುತ್ತೆ, ಇಲ್ಲಿ ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿ ಬರುತ್ತೆ. ಕರ್ಮಪದಂ ಪ್ರಥಮ ವಿಭಕ್ತ್ಯಂತಂ ಭವತಿ. ಕರ್ಮಪದ ಎನ್ನತಕ್ಕಂಥದ್ದು ಪ್ರಥಮ ವಿಭಕ್ತಿ. ನಾವು ನೋಡಿದ್ದೇವೆ, ಛಾತ್ರ ಕಥಾಂ ಲಿಖತಿ ಎನ್ನುವಾಗ ಕರ್ಮಣಿಗೆ ಪರಿವರ್ತಿಸಿದಾಗ ಕಥಾಂ ಎನ್ನತಕ್ಕಂಥದ್ದು ಕರ್ತರಿ ವಾಕ್ಯದಲ್ಲಿ, ಕಥಾಂ ಎನ್ನತಕ್ಕಂಥದ್ದು ದ್ವಿತೀಯ ವಿಭಕ್ತಿಯಲ್ಲಿದ್ರೆ, ಕರ್ಮಣಿಗೆ ಪರಿವರ್ತಿಸಿದಾಗ ಕಥಾಂ ಎನ್ನುವಂತಹ ಕರ್ಮಪದ ಪ್ರಥಮ ವಿಭಕ್ತಿ ಆಗುತ್ತೆ. ಕಥಾ ಅಂತ ಹೇಳಿದ್ದೇವೆ. ಅದೇ ರೀತಿ ಸರ್ವಾಣ್ಯಪಿ ಕ್ರಿಯಾಪದಾನಿ ಆತ್ಮನೇ ಪದಿನಿ ಭವಂತಿ. ಎಲ್ಲ ಕ್ರಿಯಾಪದಗಳು ಆತ್ಮನೇ ಪದದಲ್ಲಿ ಇರ್ತಕ್ಕಂಥವು ಆಗಿರುತ್ತವೆ. ಅಂದರೆ ಕರ್ತರಿ ವಾಕ್ಯದಲ್ಲಿ ಕ್ರಿಯಾಪದವು ಏನಾಗುತ್ತೆ, ಯಾವುದರಲ್ಲಿರ್ಬೋದು, ಆತ್ಮನೇಪದಿಯಲ್ಲೂ ಇರ್ಬೋದು, ಪರಸ್ಮೈಪದಿಯಲ್ಲೂ ಇರ್ಬೋದು. ಆದರೆ ಕರ್ಮಣಿ ಪ್ರಯೋಗದಲ್ಲಿ ಎಲ್ಲ ಕ್ರಿಯಾಪದಗಳು ಆತ್ಮನೇಪದಿಯಲ್ಲಿಯೇ ಬರಬೇಕು ಎನ್ನುವುದು ನಿಯಮವಾಗಿ ಇರ್ತಕ್ಕಂಥದ್ದು. ಕ್ರಿಯಾಪದಂ ಕರ್ಮಪದಾನುಗುಣಂ ಪುರುಷಂ ವಚನಂಚ ಲಭತೆ. ಈ ಕ್ರಿಯಾಪದ ಎನ್ನತಕ್ಕಂಥದ್ದು ಕರ್ಮಪದವನ್ನು ಅನುಸರಿಸಿ ಪುರುಷ ಮತ್ತು ವಚನಗಳನ್ನು ಹೊಂದಿರುತ್ತದೆ. ಕರ್ತರಿ ವಾಕ್ಯದಲ್ಲಿ ಕ್ರಿಯಾಪದ ಎನ್ನತಕ್ಕಂಥದ್ದು ಕರ್ತೃ ಪದವನ್ನು ಅನುಸರಿಸಿ ಇದ್ರೆ, ಕರ್ಮಣಿಯಲ್ಲಿ ಕರ್ಮಪದವನ್ನು ಅನುಸರಿಸಿ ಇರುತ್ತೆ. ಕರ್ಮಣಿ ಪ್ರಯೋಗೆ ಕ್ರಿಯಾಪದೆ ಪ್ರಾಯಃ ಧಾತೋಃ ಪರಂ ಯಕಾರಃ ಶ್ರೂಯತೆ. ನೋಡಿ, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದೊಂದಿಗೆ, ಅಂದರೆ ಕ್ರಿಯಾಪದ ಧಾತುವಿನೊಂದಿಗೆ ಯಕಾರವನ್ನು ಇಲ್ಲಿ ಹಾಕ್ತಾರೆ. ಲಿಖ ಆವಾಗ ಯ, ಲಿಖ್ಯ, ಲಿಖ್ಯತೆ ಲಿಖ್ಯೇತೆ ಲಿಖ್ಯಂತೆ, ಆ ರೀತಿಯಾಗಿ ಬರ್ಬೋದು ನಮಗೆ. ಹಾಗೆ
ಮೇಲಿನ ಉದಾಹರಣೆಯನ್ನು ಇಲ್ಲಿ ಛಾತ್ರೇಣ ಕಥಾ ಲಿಖ್ಯತೆ ಎಂದು ಕರ್ಮಣಿಗೆ ಪರಿವರ್ತನೆ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಇನ್ನು ಮೂರನೇದು ಭಾವೇ ಪ್ರಯೋಗ. ಭಾವೇ ಪ್ರಯೋಗದಲ್ಲಿ ಕರ್ತೃಪದಂ ತೃತೀಯ ವಿಭಕ್ತ್ಯಂತಂ ಭವತಿ. ಭಾವೇ ಪ್ರಯೋಗದಲ್ಲಿ ಕರ್ತೃಪದವು ತೃತೀಯ ವಿಭಕ್ತಿಯನ್ನ ಹೊಂದಿರುತ್ತೆ. ಕರ್ಮಪದಂ ನ ಭವತಿ. ಭಾವೇ ಪ್ರಯೋಗದಲ್ಲಿ ಕರ್ಮಪದಕ್ಕೆ ಅವಕಾಶವಿಲ್ಲ. ಸರ್ವಾಣ್ಯಪಿ ಕ್ರಿಯಾಪದಾನಿ ಆತ್ಮನೇಪದೀನಿ ಏವ ಭವಂತೆ. ಇಲ್ಲಿ ಎಲ್ಲ ಕ್ರಿಯಾಪದಗಳು ಆತ್ಮನೇಪದಿಯಲ್ಲಿ ಇರ್ತವೆ. ಹಾಗಾದ್ರೆ ಕರ್ಮಣಿಯಲ್ಲಿ ಕ್ರಿಯಾಪದಗಳು ಆತ್ಮನೇಪದಿಯಲ್ಲೇ ಇರುವ ಕಾರಣ ಭಾವೇ ಪ್ರಯೋಗದಲ್ಲೂ ಕೂಡ ಎಲ್ಲ ಕ್ರಿಯಾಪದಗಳು ಆತ್ಮನೇಪದಿಯಲ್ಲಿ ಇರ್ತವೆ. ಮುಂದೆ ಒಂದು ಉದಾಹರಣೆಯನ್ನು ಕೊಡ್ತಾರೆ, ಅದನ್ನು ನಾವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಕ್ರಿಯಾಪದಂ ಪ್ರಥಮ ಪುರುಷ ಏಕವಚನೇ ಏವ ಭವಂತಿ. ಕ್ರಿಯಾಪದವು ಯಾವಾಗಲೂ ಪ್ರಥಮ ಪುರುಷ ಏಕವಚನದಲ್ಲೇ ಇರುತ್ತದೆ. ಪುಷ್ಪೈಹಿ ವಿಕಸ್ಯತೆ, ಆ ರೀತಿಯಾಗಿರ್ತಕ್ಕಂಥ ಪದ. ಹಾಗೆ ಭಾವೇ ಪ್ರಯೋಗೆ ಕ್ರಿಯಾಪದೆ ಪ್ರಾಯಃ ಯಕಾರಃ ಶ್ರೂಯತೆ. ಯಕಾರವು ಅಲ್ಲಿ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಆಗಿದೆ. ಹಾಗೆ ನೋಡಿ, ಉದಾಹರಣೆಗೆ ಛಾತ್ರೈಹಿ ಧಾವ್ಯತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಧಾವ್ ಓಡು ಎನ್ನುವ ಧಾತು, ಅಲ್ಲಿ ಯತೆ ಪ್ರತ್ಯಯವನ್ನ ಸೇರಿಸಿರ್ತಕ್ಕಂಥದ್ದು. ಇನ್ನು ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಕೆಲವೇ ವಾಕ್ಯಗಳನ್ನ ಉದಾಹರಣಾರ್ಥವಾಗಿ ಇಲ್ಲಿ ಕೊಡಲಾಗಿದೆ. ಬಾಲಕಃ ಪಾಠಂ ಪಠತಿ. ಇದು ಕರ್ತರಿ ಪ್ರಯೋಗ. ಇದು ಕರ್ತರಿ ಅಂತ ನಾವು ತಿಳ್ಕೊಳ್ಬೇಕಾದದ್ದು ಹೇಗೆ ಅಂದ್ರೆ, ಇಲ್ಲಿ ಬಾಲಕ ಪದ ಕರ್ತೃಪದ, ಪಾಠಂ ಕರ್ಮಪದ, ಪಠತಿ ಕ್ರಿಯಾಪದ. ಇಲ್ಲಿ ಕರ್ತೃಪದವಾಗಿರ್ತಕ್ಕಂತಹ ಬಾಲಕಃ ಎನ್ನುವುದು ಪ್ರಥಮ ವಿಭಕ್ತಿಯಲ್ಲಿದೆ. ಅವನು ಬಾಲಕನು ಒಬ್ಬನೇ ಆಗಿರುವ ಕಾರಣ ಕ್ರಿಯಾಪದ ಪಠತಿ ಅಂತ ಬಂದಿದೆ. ಪಾಠಂ ಎನ್ನುವುದು ಕರ್ಮಪದ, ಅದು ದ್ವಿತೀಯ ವಿಭಕ್ತಿಯಲ್ಲಿದೆ. ಇದನ್ನು ನಾವು ಕರ್ಮಣಿಗೆ ಪರಿವರ್ತಿಸಿದಾಗ ಬಾಲಕೇನ ಪಾಠಃ ಪಠ್ಯತೆ. ಬಾಲಕೇನ, ಬಾಲಕಃ ಬಾಲಕೌ ಬಾಲಕಾಃ, ಬಾಲಕಂ ಬಾಲಕೌ ಬಾಲಕಾನ್, ಬಾಲಕೇನ. ಅವಾಗ ತೃತೀಯ ವಿಭಕ್ತಿ ಬಂತು. ಪಾಠಂ ಎನ್ನುವುದು ಕರ್ತರಿ ವಾಕ್ಯದಲ್ಲಿ ಅದು ಕರ್ಮವಾಗಿರುವ ಕಾರಣ ದ್ವಿತೀಯ ವಿಭಕ್ತಿಯಲ್ಲಿ ಇದ್ರೆ ಕರ್ಮಣಿ ದ್ವಿತೀಯ ಎನ್ನುವುದು ಸೂತ್ರ ಇದೆ. ಕರ್ಮಣಿ ಪ್ರಯೋಗದಲ್ಲಿ ಇಲ್ಲಿ ಬಾಲಕೇನ ಪಾಠ, ಆ ಕರ್ಮ ಪದವಾದಂತಹ ಪಾಠ ಇದು ಪ್ರಥಮ ವಿಭಕ್ತಿಗೆ ಬರುತ್ತೆ. ಯಾಕೆಂದ್ರೆ ಕರ್ಮಣಿ ಪ್ರಯೋಗದಲ್ಲಿ ಕರ್ಮ ಪ್ರಧಾನ, ಯಾವುದು ಪ್ರಧಾನವಾಗಿರುತ್ತೋ ಅದು ಯಾವಾಗಲೂ ಪ್ರಥಮ ವಿಭಕ್ತಿಯಲ್ಲಿರಬೇಕು ಎನ್ನುವುದು ನಿಯಮ. ಅದಕ್ಕನುಗುಣವಾಗಿ ಪಠ್ಯತೆ, ಇಲ್ಲಿ ಪಾಠ ಪಠ್ಯತೆ ಎನ್ನತಕ್ಕಂಥದ್ದು. ಒಂದು ಪಾಠವಾಗಿರುವ ಕಾರಣ ಪಠ್ಯತೆ, ಎರಡು ಪಾಠವಿದ್ರೆ ಪಠ್ಯೇತೆ. ಆ ರೀತಿಯಾಗಿ ಪದಪ್ರಯೋಗವನ್ನು ನಾವು ಮಾಡ್ತೇವೆ. ಕರ್ಮಣಿಯಲ್ಲಿ ಕರ್ಮವನ್ನು ಅನುಸರಿಸಿ ಕ್ರಿಯಾಪದ ಇದೆ, ಕರ್ತರಿಯಲ್ಲಿ ಕರ್ತೃವನ್ನು ಅನುಸರಿಸಿ ಕ್ರಿಯಾಪದವಿರುತ್ತೆ ಎನ್ನುವುದನ್ನ ಗಮನದಲ್ಲಿರಿಸ್ಕೊಳ್ಬೇಕು. ಎರಡನೇ ವಾಕ್ಯ, ಬಾಲಕಾಹ ಪಾಠಂ ಪಠಂತಿ. ಇಲ್ಲಿ ಬಾಲಕಾಹ ಎನ್ನುವಾಗ ಬಹುವಚನದಲ್ಲಿ ಈ ಪ್ರಯೋಗವನ್ನು ಕೊಟ್ಟಿದ್ದಾರೆ. ಬಾಲಕರು ಒಬ್ಬನಲ್ಲ, ಇಬ್ಬರಲ್ಲ, ಇಬ್ಬರಿಗಿಂತಲೂ ಹೆಚ್ಚು ಜನ ಇದ್ದಾಗ ಅದು ಬಹುವಚನಕ್ಕೆ ಬರುತ್ತೆ. ಆವಾಗ ಕ್ರಿಯಾಪದವು ಕೂಡ ಅದು ಬಹುವಚನದಲ್ಲೇ ಇರಬೇಕು ಎನ್ನುವುದು ನಿಯಮ. ಹಾಗೆ ಬಾಲಕಾಹ ಎನ್ನುವುದು ಅದರ ನಾವು ನೋಡಿ ಬಾಲಕೈಹಿ, ಬಾಲಕರಿಂದ, ಬಾಲಕೈಹಿ ಪಾಠ ಪಠ್ಯತೆ. ಬಾಲಕಃ ಪಾಠಾನ್ ಪಠತಿ. ಇಲ್ಲಿ ನೋಡಿ, ಬಾಲಕಃ ಒಬ್ಬನಿದ್ದಾನೆ, ಕರ್ತರಿ ಪ್ರಯೋಗದಲ್ಲಿ ಕರ್ತೃ ಒಬ್ಬನೇ ಇದ್ದಾನೆ. ಪಾಠಾನ್, ಪಾಠಗಳು ಅನೇಕವು ಇವೆ. ಬಾಲಕಃ ಒಬ್ಬನಿದ್ದ ಕಾರಣ ಪಠತಿ ಅನ್ನತಕ್ಕಂತಹ ಕ್ರಿಯಾಪದವಿದೆ. ಇದನ್ನು ನಾವು ಕರ್ಮಣಿಗೆ ಪರಿವರ್ತಿಸಿದಾಗ ಬಾಲಕೇನ ಪಾಠಾಹ ಪಠ್ಯಂತೆ. ಇಲ್ಲಿ ನಾವು ಕರ್ಮಣಿ ಪ್ರಯೋಗದಲ್ಲಿ ಕರ್ಮ ಮಾತ್ರ ನಾವು ನೋಡ್ತಾ ಹೋಗಬೇಕು ಕ್ರಿಯಾಪದವನ್ನು ಅನುಸರಿಸಿ. ಪಾಠಾಹ ಇದ್ದ ಕಾರಣ ಪಠ್ಯಂತೆ, ಪಾಠೌ ಇದ್ರೆ ಪಠ್ಯೇತೆ ಆಗ್ತಾ ಇತ್ತು. ಯಾಕೆಂದ್ರೆ ಪಠ್ಯತೆ, ಪಠ್ಯೇತೆ, ಪಠ್ಯಂತೆ, ಪಠ್ಯಸೆ, ಪಠ್ಯೇಥೆ, ಪಠ್ಯಧ್ವೇ, ಪಠ್ಯೆ, ಪಠ್ಯಾವಹೆ, ಪಠ್ಯಾಮಹೆ
ಈ ರೀತಿಯಾಗಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಮತ್ತೊಂದು ತರಗತಿಯಲ್ಲಿ ಮುಂದಿನ ಉದಾಹರಣೆಗಳನ್ನು ನಾವು ನೋಡೋಣ.